ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪಡವಲಕಾಯಿ ಮತ್ತು ಹೆಸರು ಬೇಳೆಯನ್ನು ಉಪಯೋಗಿಸ್ಕೊಂಡು ಪಲ್ಯ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಚಿಕ್ಕದು 4 ಪಡವಲಕಾಯನ್ನು ತಗೊಂಡಿದ್ದೀನಿ. ಮೊದಲು ಪಡವಲಕಾಯನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಹೆಚ್ಚೋಕ್ಕಿಂತ ಮೊದಲು ನಾವು ಇದ್ರ ಮೇಲಿನ ಬಿಳಿ ಭಾಗ ಇರುತ್ತಲ್ವ, ಅದನ್ನು ಒಂದು ಚಾಕು ಸಹಾಯದಿಂದ ಈ ಥರ ಹೆರಿದ್ರೆ ಅದು ನೀಟಾಗಿ ಬರುತ್ತೆ. ನಂತರ ಅದನ್ನ ಚೆನ್ನಾಗಿ ಒಮ್ಮೆ ತೊಳೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದರೊಳಗಡೆ ಬೀಜಗಳು ಕೆಂಪಿದೆ. ನಾನು ಇದು ಬಲ್ತಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಬಲ್ತಿರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಪಲ್ಯಕ್ಕೆ ಉಪಯೋಗಿಸ್ಕೊಂಡೆ. ನಾವು ಇದನ್ನು ಹೆಸರುಬೇಳೆ ಜೊತೆಗೆ ಪಲ್ಯ ಮಾಡ್ತಿರೋದ್ರಿಂದ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಇವಾಗ ಕಟ್ ಮಾಡ್ಕೊಂಡು ಆಗಿದೆ. ಇಲ್ಲಿ ನಾನು ಅರ್ಧ ಬೌಲಷ್ಟು ಹೆಸರುಬೇಳೆಯನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 30 ಸೆಕೆಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೊಳ್ಳುತ್ತೆ. ನಂತರ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ಟೊಮ್ಯಾಟೊನ ಸೇರಿಸ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಪಡವಲಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹೆಸರು ಬೇಳೆಯನ್ನು ನೀರು ತೆಗೆದು ಅದನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದಿಷ್ಟನ್ನು ಚೆನ್ನಾಗಿ ಒಂದ್ಸಲ ಮಾಗಿಸ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಒಂದೊಂದನೇ ಪದಾರ್ಥಗಳನ್ನು ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪಲ್ಯ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ 1/4 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಪಡವಲಕಾಯಿ ಜಾಸ್ತಿ ನೀರನ್ನು ಹಿಡಿಯೋದಿಲ್ಲ, ನೋಡಿಕೊಂಡು ನೀರನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಹೆಸರುಬೇಳೆಯನ್ನು ತುಂಬ ಕರಗೋ ಥರ ಬೇಯಿಸ್ಕೊಳ್ಳೋದು ಬೇಡ. ಅದು ಚೆನ್ನಾಗಿ ಬೆಂದಿರಬೇಕು, ಆದರೆ ಬಾಯಿಗೆ ಸಿಗ್ತಾ ಇರಬೇಕು ಬೇಳೆ, ಆ ಥರನೇ ಬೇಯಿಸ್ಕೋಬೇಕು. ಈ ಪಡವಲಕಾಯಿ ಒಟ್ಟಿಗೆ ಹಾಕಿ ಬೇಯಿಸಿದರೆ ಹದವಾಗಿ ಬೆಂದ್ಕೊಳ್ಳುತ್ತೆ. ಪಡವಲಕಾಯಿ ಮತ್ತು ಹೆಸರುಬೇಳೆ ಬೆಂದ ನಂತರ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ 3ರಿಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ಪಲ್ಯ ಮಾಡಲಿಕ್ಕೂ ಸ್ವಲ್ಪ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಇದನ್ನು 4 ನಿಮಿಷ ಬೇಯಿಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ನೋಡಿದ್ರಲ್ವ, ಪಡವಲಕಾಯಿ ಮತ್ತು ಹೆಸರುಬೇಳೆನ ಉಪಯೋಗಿಸ್ಕೊಂಡು ಪಲ್ಯ ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.